ಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ 215ನೇ ಫಲಪುಷ್ಪ ಪ್ರದರ್ಶನ ಕಳೆದ ಒಂದು ವಾರದಿಂದನೂ ಕೂಡ ನಡೀತಾ ಇದೆ. ಇವತ್ತು ಗಣರಾಜ್ಯೋತ್ಸವ ಆದ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಲಾಲ್ಬಾಗ್ಗೆ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಲಾಲ್ಬಾಗ್ ತುಂಬ ಜನರಾಶಿನೇ ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಒಂದು ಕಡೆ ಹೂವಿನ ರಾಶಿ, ಮತ್ತೊಂದು ಕಡೆ ಜನರಾಶಿ. ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ, ಇವತ್ತು ರಜಾ ಆಗಿರೋ ಕಾರಣದಿಂದಾಗಿ ಬೆಳಗ್ಗೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು, ಅದು ತಮ್ಮ ಕುಟುಂಬ ಸಮೇತರಾಗಿ ಬಂದು ಪರ್ಫೆಕ್ಟ್ ಆಗಿ ಒಂದು ಗಣರಾಜ್ಯೋತ್ಸವ ಸೆಲೆಬ್ರೇಷನ್ ಆಗಿರ್ಬೋದು, ಒಂದು ರಜೆಯ ಮೂಡ್ನಲ್ಲಿ ಇರುವಂತಹದ್ದು. ಹಾಗೆ ಈ ಬಾರಿ ಏನು ಫಲಪುಷ್ಪ ಪ್ರದರ್ಶನದಲ್ಲಿ ಕೇವಲ ನಮ್ಮ ಕರ್ನಾಟಕದ ಹೂಗಳಷ್ಟೇ ಅಲ್ಲದೆ ದೇಶದ ಬೇರೆ ಬೇರೆ ರಾಜ್ಯದ ಹೂಗಳನ್ನ ಕೂಡ ಸಾದರ ಪಡಿಸ್ತಾ ಇರುವಂತಹದ್ದು. ಅದರ ಜೊತೆಗೆ ವಿಶೇಷವಾಗಿ ಈ ಬಾರಿ 12ನೇ ಶತಮಾನದ ಏನು ವಚನಕಾರರ ಜೀವನ ಚರಿತ್ರೆಯನ್ನು ಇಲ್ಲಿ ಸಾದರ ಪಡಿಸ್ತಾ ಇರುವಂತಹದ್ದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟಲಿಂಗ, ಬಸವ ಪ್ರಣೀತ ಇಷ್ಟಲಿಂಗವನ್ನು ಇಲ್ಲಿ ನೋಡ್ತಾ ಇರುವಂತಹದ್ದು. ಅಂದರೆ ಏನು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯರ ಯುಗ ಅಂತಲೇ ನಾವು ಕರಿತಾ ಇದ್ವಿ. ಈ ಒಂದು ಯುಗದಲ್ಲಿ ಹಲವು ವಚನ ಸಾಹಿತ್ಯಕಾರರು, ಬಸವಣ್ಣ ಆಗಿರ್ಬೋದು, ಅಲ್ಲಮಪ್ರಭು ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಇವರು ತಮ್ಮ ವಚನಗಳ ಮೂಲಕ ಜನರಿಗೆ ಜೀವನದ ಮೌಲ್ಯಗಳನ್ನ ತಿಳಿಸ್ತಾ ಇದ್ರು. ಈ ಒಂದು ಮೌಲ್ಯ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ಜನರೇಷನಲ್ಲಿ ಅಂತಲೇ ಹೇಳ್ಬೋದು, ಏನು ಕಡಿಮೆ ಆಗಿದೆ. ಹೀಗಾಗಿ ಇವರ ವಚನ ಸಾಹಿತ್ಯದ ಜೀವನಾನುಭವಗಳನ್ನ ಹೂಗಳ ಮೂಲಕ ತೋರಿಸುವಂತಹ ಪ್ರಯತ್ನ ಇಲ್ಲಿ ಆಗ್ತಾ ಇರುವಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಚನ್ನಬಸವಣ್ಣನವರು, ಇವರು ಅನುಭವ ಮಂಟಪ, ಏನು ಒಂದು ಸಂಸತ್ ಅಂದರೆ ಸಾಂವಿಧಾನಿಕ ಮಂಟಪ ಅಂತಲೇ ಹೇಳ್ಬೋದು, ಅನುಭವ ಮಂಟಪ. ಈ ಒಂದು ಅನುಭವ ಮಂಟಪದ 3ನೇ ಅಧ್ಯಕ್ಷರು ಇವರಾಗಿದ್ದರು. ಸೊ ಇವರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ತಿಳಿಸೋದ್ರಿಂದಾಗಿ ಮಕ್ಕಳು ಕೂಡ ತಿಳ್ಕೊಳ್ತಾರೆ. ಹಾಗೆ ಏನು ಅದನ್ನು ಹೂಗಳ ಮೂಲಕ, ಅಂದರೆ ನಾವು ಪಠ್ಯ ಪುಸ್ತಕದಲ್ಲಿ ಓದಿರ್ತೀವಿ, ಆದರೆ ಅದನ್ನ ಹೂಗಳ ಮೂಲಕ ತಿಳಿಸುವ ವಿಶೇಷಣೆ ಬೇರೆ ಆಗಿರುತ್ತೆ. ಹೂಗಳಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಹೂಗಳನ್ನ ನೋಡಿ ಮಕ್ಕಳು ಕೂಡ ಆಗ್ತಾರೆ. ಸೊ ಹೀಗಾಗಿ ಮಕ್ಕಳಿಗೆ ಹೂಗಳ ಮೂಲಕ ವಚನಕಾರರ ಜೀವನ ಚರಿತ್ರೆಯನ್ನು ತಿಳಿಸಿದ್ರೆ ಅವರಿಗೂ ಕೂಡ ವಚನಕಾರರ ಮೌಲ್ಯ ಏನು ಅಂತ ಏನು ಗೊತ್ತಾಗತ್ತೆ. ನಮ್ಮ ಜೊತೆ ಒಂದಿಷ್ಟು ಸಾರ್ವಜನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಫ್ಲವರ್ ಶೋ ನಡೀತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬ ಖುಷಿ ಆಗ್ತದೆ ಮೇಡಮ್. ಭಾಳ ವರ್ಷದಿಂದ ಬರ್ತಾ ಇದೀವಿ ನಾವು. ಈ ಸಲ ತುಂಬ ಚೆನ್ನಾಗಿದೆ ಲಾಸ್ಟ್ ಇಯರ್ಗಿಂತ. ಸರ್, ಈ ಸತಿ ಬಸವಣ್ಣನ ಕಾನ್ಸೆಪ್ಟ್ ನಲ್ಲಿ ಮಾಡ್ತಾ ಇರುವಂತಹದ್ದು, ನಿಮಗೆ ಇಲ್ಲಿ ಮೇನ್ ಅಟ್ರಾಕ್ಟ್ ಮಾಡಿದೆ ಏನು ಸರ್? ಅದು ಬಸವಣ್ಣನ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಸಾಮಾನ್ಯವಾಗಿ ಇತ್ತೀಚಿನ ಜನರೇಷನ್ ಅಲ್ಲಿ ಅಂತಾನೆ ಹೇಳ್ಬೋದು, ಈ ವಚನಕಾರರ ಬಗ್ಗೆ ಗೊತ್ತೇ ಇರಲ್ಲ. ಈ ರೀತಿ ಹೂಗಳ ಮೂಲಕ ಮಕ್ಕಳಿಗೆ ತಿಳಿಸೋದು ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಸರ್? ತುಂಬ ಹೆಲ್ಪ್ಫುಲ್ ಆಗ್ತದೆ ಮಕ್ಕಳಿಗೆ, ಯಾಕಂದರೆ ಅವರಿಗೆಲ್ಲ ಗೊತ್ತಿರಲ್ಲ ಪಾಪ. ಸೊ ಈ ಥರ ಬಂದು ನೋಡಿದರೆ ಅವ್ರಿಗೊಂಥರ ಖುಷಿ ಆಗ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ಈ ಥರ ನಡೀತಾ ಇತ್ತ ಅಂದರೆ ಖುಷಿ ಆಗ್ತದೆ. ಸೊ ಇದಿಷ್ಟು ಏನು ಸಾರ್ವಜನಿಕರು ಕೂಡ ಹೇಳುವಂತಹದ್ದು, ಮಕ್ಕಳಿಗೆ ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಹಾಗೆ ಮಕ್ಕಳು ಕೂಡ ಏನು ವಚನಕಾರರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಒಂದು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.